ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಈ ಕೆಳಗಿನ ಯಾವ ಭಾರತೀಯ ಸಂಸ್ಥೆಯ ಸಂಶೋಧಕರು ಸ್ಟೇಲ್ CMEಗಳು ಭೂಮಿಯ ಮೇಲೆ ತೀವ್ರವಾದ ಭೂಕಾಂತೀಯ ಬಿರುಗಾಳಿಗಳನ್ನು ಉಂಟುಮಾಡಬಹುದು ಎಂದು ಅಧ್ಯಯನ ಪ್ರಕಟಿಸಿದ್ದಾರೆ? ಉತ್ತರ: ಭಾರತೀಯ ಖಗೋಳ ಭೌತವಿಜ್ಞಾನ ಸಂಸ್ಥೆ. ಸ್ಟೇಲ್ CMEಗಳು ಸೂರ್ಯನಿಂದ ಭೂಮಿಗೆ ಅತಿ ವೇಗವಾಗಿ ಪ್ರಯಾಣಿಸಲು ಇತ್ತೀಚಿನ ಯಾವ ವಿದ್ಯಮಾನವು ಸಹಾಯ ಮಾಡುತ್ತದೆ ಎಂದು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ? ಉತ್ತರ: ಕೊರೊನಲ್ ಹೋಲ್. 34ನೇ ರಾಷ್ಟ್ರೀಯ ಮಹಿಳಾ ಆಯೋಗದ ಸಂಸ್ಥಾಪನಾ ದಿನದಂದು ಯಾವ ಸಂಸ್ಥೆಯ ವಿಜ್ಞಾನಿಗಳನ್ನು ವಿಶೇಷವಾಗಿ ಗೌರವಿಸಲಾಯಿತು? ಉತ್ತರ: ಇಸ್ರೋ ಮತ್ತು DRDO. 2026ರ ರಾಷ್ಟ್ರೀಯ ಮಹಿಳಾ ಆಯೋಗದ ಸಂಸ್ಥಾಪನಾ ದಿನದ ಅಧಿಕೃತ ಘೋಷವಾಕ್ಯ ಯಾವುದು? ಉತ್ತರ: ಆರೋಗ್ಯವೇ ಸಬಲೀಕರಣ. ರಾಷ್ಟ್ರೀಯ ಮಹಿಳಾ ಆಯೋಗವು ತನ್ನ 34ನೇ ಸಂಸ್ಥಾಪನಾ ದಿನವನ್ನು ಯಾವಾಗ ಆಚರಿಸಿತು? ಉತ್ತರ: ಜನವರಿ 31, 2026. ಭಾರತ ಸಂಪರ್ಕ ಉಪಕ್ರಮವು ಯಾವ ತಂತ್ರಜ್ಞಾನದ ಬಗ್ಗೆ ಸಂಶೋಧನೆ ನಡೆಸಲು ಯುವಜನರನ್ನು ಪ್ರೋತ್ಸಾಹಿಸುತ್ತದೆ? ಉತ್ತರ: ಟ್ಯಾಕ್ಟೈಲ್ ಇಂಟರ್ನೆಟ್ ಮತ್ತು ಹ್ಯಾಪ್ಟಿಕ್ ರೋಬೋಟಿಕ್ಸ್. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಯಾವ ಕಾರಣಕ್ಕಾಗಿ UGC ICTY ನಿಯಮಗಳಿಗೂ 2026 ಜಾರಿಗೆ ತಡೆ ನೀಡಿದೆ? ಉತ್ತರ: ನಿಯಮಗಳಲ್ಲಿನ ಅಸ್ಪಷ್ಟತೆ ಮತ್ತು ದುರುಪಯೋಗದ ಸಾಧ್ಯತೆ. ಋತುಚಕ್ರದ ಆರೋಗ್ಯದ ಹಕ್ಕಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟಿನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದವರು ಯಾರು? ಉತ್ತರ: ಡಾ. ಜಯಾ ಠಾಕೂರ್. ಸರ್ಕಾರಿ ಮತ್ತು ಖಾಸಗಿ ವಲಯದ ಮಹಿಳಾ ಉದ್ಯೋಗಿಗಳಿಗೆ ತಿಂಗಳಿಗೆ 1 ದಿನದ ಪಾವತಿ ಸಹಿತ ಮುಟ್ಟಿನ ರಜೆ ನೀಡುವ ನೀತಿಯನ್ನು ಅನುಮೋದಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಉತ್ತರ: ಕರ್ನಾಟಕ. ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಪ್ರಕಾರ ಯಾವ ತರಗತಿಯವರೆಗಿನ ವಿದ್ಯಾರ್ಥಿನಿಯರಿಗೆ ಉಚಿತ ಸ್ಯಾನಿಟರಿ ಪ್ಯಾಡ್ಗಳನ್ನು ಒದಗಿಸುವುದು ಕಡ್ಡಾಯವಾಗಿದೆ? ಉತ್ತರ: 6ರಿಂದ 12ನೇ ತರಗತಿ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಋತುಚಕ್ರದ ಆರೋಗ್ಯದ ಹಕ್ಕನ್ನು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಮೂಲಭೂತ ಹಕ್ಕು ಎಂದು ಘೋಷಿಸಿದೆ? ಉತ್ತರ: ವಿಧಿ 21. ಇತ್ತೀಚೆಗೆ ನವೀಕರಿಸಿದ ಪೆಚೋರಾ ಕ್ಷಿಪಣಿ ವ್ಯವಸ್ಥೆಯ ಯಶಸ್ವಿ ಪರೀಕ್ಷೆಗಳು ಎಲ್ಲಿ ನಡೆದವು? ಉತ್ತರ: ಪೋಖ್ರಾನ್, ರಾಜಸ್ಥಾನ. ಪೆಚೋರಾ ಕ್ಷಿಪಣಿ ವ್ಯವಸ್ಥೆಯನ್ನು ಮೂಲತಃ ಯಾವ ದೇಶದಿಂದ ಆಮದು ಮಾಡಿಕೊಳ್ಳಲಾಗಿತ್ತು? ಉತ್ತರ: ಸೋವಿಯತ್ ಒಕ್ಕೂಟ, ರಷ್ಯಾ. ಭಾರತದ ಯಾವ ಖಾಸಗಿ ರಕ್ಷಣಾ ಸಂಸ್ಥೆಯು ಪೆಚೋರಾ ಕ್ಷಿಪಣಿ ವ್ಯವಸ್ಥೆಯನ್ನು ಡಿಜಿಟಲೀಕರಣಗೊಳಿಸಿದೆ? ಉತ್ತರ: ಆಲ್ಫಾ ಡಿಸೈನ್ ಟೆಕ್ನಾಲಜೀಸ್ ಲಿಮಿಟೆಡ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ಪೆಚೋರಾ ಯಾವ ರೀತಿಯ ರಕ್ಷಣಾ ವ್ಯವಸ್ಥೆಯಾಗಿದೆ? ಉತ್ತರ: ನೆಲದಿಂದ ಗಾಳಿಗೆ ಹಾರುವ ಕ್ಷಿಪಣಿ. ಇತ್ತೀಚೆಗೆ NPS ಸ್ವಾಸ್ತಿ ಪಿಂಚಣಿ ಯೋಜನೆಯನ್ನು ಪ್ರಾಯೋಗಿಕವಾಗಿ ಜಾರಿಗೆ ತಂದ ಸಂಸ್ಥೆ ಯಾವುದು? ಉತ್ತರ:
ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಗ್ರಾಮೀಣ ಪ್ರದೇಶಗಳಲ್ಲಿ ನಗರ ಮಾದರಿಯ ಸೌಲಭ್ಯಗಳನ್ನು ಒದಗಿಸಲು ಮುಖ್ಯಮಂತ್ರಿ ಗ್ರಾಮೋತ್ಥಾನ ಯೋಜನೆಯನ್ನು ಪ್ರಾರಂಭಿಸಿದೆ? ಉತ್ತರ ಗುಜರಾತ್. ಕೆಂಪು ಆಕಾಶದ ವಿದ್ಯಮಾನವನ್ನು ವೈಜ್ಞಾನಿಕವಾಗಿ ಏನೆಂದು ಕರೆಯುತ್ತಾರೆ? ಉತ್ತರ ಸ್ಟೇಬಲ್ ಅರೋರಲ್ ರೆಡ್ ಆರ್ಕ್. 2026ರ ಜನವರಿಯಲ್ಲಿ ಲಡಾಖ್ನ ಹೆನ್ಲೆಯಲ್ಲಿ ಆಕಾಶವು ರಕ್ತ ಕೆಂಪು ಬಣ್ಣಕ್ಕೆ ತಿರುಗಲು ಕಾರಣವೇನು? ಉತ್ತರ ಸೌರಜ್ವಾಲೆಗಳಿಂದ ಉಂಟಾದ ತೀವ್ರ ಭೂಕಾಂತೀಯ ಚಂಡಮಾರುತ. ಲಡಾಖ್ನ ಯಾವ ಪ್ರದೇಶದಲ್ಲಿ ಭಾರತದ ಮೊದಲ ಅಂತಾರಾಷ್ಟ್ರೀಯ ಡಾರ್ಕ್ ಸ್ಕೈ ರಿಸರ್ವ್ ಸ್ಥಾಪಿಸಲಾಗಿದೆ? ಉತ್ತರ